ಹಾಯ್ ನಮಸ್ಕಾರ. SSLC ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂಥ ವಿದ್ಯಾರ್ಥಿಯ ಉತ್ತರ ಪತ್ರಿಕೆನ ನೋಡೋಣ. ಸೊ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಥ 80ಕ್ಕೆ 80 ಪಡೆದಿರುವಂಥ ವಿದ್ಯಾರ್ಥಿಯ ಉತ್ತರ ಪತ್ರಿಕೆನ ನೋಡೋಣ. ಸೊ ಅವರು ಯಾವ ರೀತಿ ಬರೆದಿದ್ದಾರೆ, ಪಾರ್ಟ್ ಎ ಸೆಕ್ಷನಲ್ಲಿ ಭೌತ ವಿಜ್ಞಾನ ಅಂತ ಕರಿತೀವಿ. ಸೊ ಅಲ್ಲಿ ಯಾವ ರೀತಿ ಬರೆದಿದ್ದಾರೆ, ಸೊ ಮಲ್ಟಿಪಲ್ ಚಾಯ್ಸ್ನಲ್ಲಿ ಬಿ ವಾಹನಗಳ ಹಿನ್ನೋಟದ ದರ್ಪಣಗಳು ಅಂತ ಬರೆದು ಅವಳಿಗೆ ಅಂದರೆ ಕ್ರಮಾಕ್ಷರಗಳನ್ನೇ ಬರೆದಿದ್ದಾರೆ. ಆಪ್ಷನ್ಸ್ ಬಿ ಅನ್ನ ರೈಟ್ ಆನ್ಸರ್ನ ಬರೆದಿದ್ದಾರೆ. ಹಾಗೆ ಅಲ್ಲಿ ಖಾಲಿ ಬಿಟ್ಟ ಸ್ಥಳ ಇರ್ಬೋದು. ಸೊ ಎಲ್ಲ ಪ್ರಶ್ನೆಗೆ ಕಂಪ್ಲೀಟಾಗಿ ಉತ್ತರಿಸಿದ್ದಾರೆ. ಹಾಗೆ ರೋಮನ್ ನಂಬರ್ 3ರಲ್ಲಿ 7ನೇ ಪ್ರಶ್ನೆಯಿಂದ ಹಿಡಿದುಕೊಂಡು ಹಾಗೆ ಚಿತ್ರವನ್ನು ತೆಗೆದಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಚಿತ್ರವನ್ನು ಅಲ್ಲಿ ಹಾಕಲಾಗಿದೆ. ಹಾಗೆ 8ನೇ ಪ್ರಶ್ನೆಯಲ್ಲಿ ಸಮೀಪ ದೃಷ್ಟಿ ಮತ್ತು ದೂರದೃಷ್ಟಿ ಸಂಬಂಧಪಟ್ಟಂಥ ನಡುವಿನ ವ್ಯತ್ಯಾಸವನ್ನು ತಿಳಿಸಲಾಗಿದೆ. ಸೊ ಓಕೆ. ಹಾಗೆ ಇಲ್ಲಿ ನೋಡಿ, ನಿಮ್ನ ದರ್ಪಣ ಸಂಬಂಧಪಟ್ಟಂಥ ಅಲ್ಲಿ ಲೆಕ್ಕವನ್ನು ಕೊಡಲಾಗಿದೆ. ಓಮನ ನಿಯಮವನ್ನು ಬರೆಯಲಾಗಿದೆ. ವಾಹಕದ ರೋಧವು ಅವಲಂಬಿಸಿರುವಂಥ ಅಂಶಗಳನ್ನು ಬರೆದಿದ್ದಾರೆ. ಓಕೆ, ಇಷ್ಟು ನೋಡ್ಕೊಳ್ಳಿ. ಹಾಗೆ ಇಲ್ಲಿ ಭೂಸಂಪರ್ಕದ ಒಂದು ತಂತಿಯನ್ನು ಲೋಹದ ಮೇಲೆ ಹೊಂದಿರುವಂಥ ವಸ್ತುಗಳಿಗೆ ಅಳವಡಿಸಲಾಗಿದೆ ವಿವರಿಸುವಂಥ ಪ್ರಶ್ನೆ ಬರಲಾಗಿದೆ. ಸೊ ಅಷ್ಟು ನೋಡ್ಕೊಳ್ಳಿ. ಹಾಗೆ ಗೃಹ ವಿದ್ಯುತ್ ಮಂಡಲದ ವಿದ್ಯುತ್ ಉಪಕರಣಗಳನ್ನು ಸಾಮಾನ್ಯವಾಗಿ ಸಮಾಂತರ ಕ್ರಮದಲ್ಲಿ ಸಂಪರ್ಕಿಸುತ್ತಾರೆ ಏಕೆ ಎಂಬುದನ್ನು ಪ್ರಶ್ನೆ ಇರುತ್ತೆ. ಸೊ ಅವರು ಯಾವ ರೀತಿ ಬರೆದಿದ್ದಾರೆ ನೋಡ್ಕೊಳ್ಳಿ. ಹಾಗೆ ಲೆಕ್ಕ ಇರುತ್ತೆ. ಸಂಗಮ ದೂರ, ವಸ್ತುವಿನ ಗಾತ್ರ, ವಸ್ತುವಿನ ದೂರ, ಈ ರೀತಿ ಪ್ರತಿಬಿಂಬದ ಒಂದು ಲೆಕ್ಕ ಇದೆ. ಸೊ ಓಕೆ, ಅಷ್ಟು ನೋಡ್ಕೊಳ್ಳಿ. ಇನ್ನು ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳನ್ನು ಬೇರ್ಪಡಿಸುವಂಥ ವಿಧಾನ ಇದೆ. ಸೊ ಅಲ್ಲಿ ಕಮುಟುವಿಕೆ ತಡೆಗಟ್ಟುವ ವಿಧಾನಗಳು ಯಾವುವು, ಸತುವಿನ ಆಕ್ಸೈಡ್ ಆಮ್ಲ ಮತ್ತು ಪ್ರತ್ಯಾಮ್ಲ ನಡುವಿನ ವ್ಯತ್ಯಾಸಗಳೇನು, ಕಬ್ಬಿನ ಸಂಸ್ಕರಣದ ತಡೆಗಟ್ಟುವ ಕ್ರಮಗಳು ಯಾವುವು. ಸೊ ಆ ರೀತಿ ಬರೆದಿದ್ದಾರೆ. ಓಕೆ, ಇನ್ನು ಅಲ್ಲಿ ಅಣುಸೂತ್ರಗಳನ್ನ ರಚಿಸಿದ್ದಾರೆ. ಹಾಗೆ ಇದು ನೋಡ್ಕೊಳ್ಳಿ, ಇಲ್ಲಿ ಕ್ಯಾಥೋಡ್ ಚಿತ್ರ, ನೀರಿನಲ್ಲಿರುವಂಥ ಕ್ಯಾಥೋಡ್ ಚಿತ್ರವನ್ನು ಬರೆದಿದ್ದಾರೆ. ಸೊ ಅಷ್ಟು ನೋಡ್ಕೋಬೇಕು. ಹಾಗೆ ಇಲ್ಲಿ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಹಾಗೆ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳನ್ನು ಬರೆದಿದ್ದಾರೆ. ಹಾಗೆ ಇಲ್ಲಿ ರಚನಾ ಸೂತ್ರ, ಅಣುಸೂತ್ರಗಳನ್ನ ಬರೆದಿದ್ದಾರೆ. ಸೊ ನೋಡ್ಕೊಳ್ಳಿ. ಹಾಗೆ ಸೂರ್ಯನಿಂದ ಬರುವಂಥ ನಳಾತೀತ ಕಿರಣಗಳಿಂದ ಭೂಮಿಯ ಮೇಲ್ಮೇಲೆ ರಕ್ಷಿಸುವುದನ್ನು ಓಜೋನ್ ಪದರಿನ ಕಾರ್ಯಗಳೇನು. ಓಕೆ, ಹಾಗೆ ಇಲ್ಲಿ ನೋಡಿ, ಒಂದು ಸಸ್ಯದ ಅಂಡಾಂಶವನ್ನು ಚಿತ್ರವನ್ನು ತೆಗೆದಿದ್ದಾರೆ. ಸೊ ಅಷ್ಟು ನೋಡ್ಕೋಬೇಕಾಗುತ್ತೆ ಪ್ರತಿಯೊಬ್ಬ ವಿದ್ಯಾರ್ಥಿ. ಲಾಸ್ಟ್ ಬಂದ್ಬಿಟ್ಟು ಮೆದುಳಿನ ಚಿತ್ರ ನಿಮಗೆ ಕಂಪಲ್ಸರಿ ಇರುತ್ತೆ. ಅಲ್ಲಿ ಮೆಡುಲಾ ಮತ್ತು ಹೈಪೋ ಲಾಮಸ್ ಅಂತ ಕರಿತೀವಿ ನಾವು. ಸೊ ಈ ಡೈಗ್ರಾಮನ್ನು ಗುರುತಿಸಬೇಕಾಗತ್ತೆ ಎಲ್ಲ ವಿದ್ಯಾರ್ಥಿಗಳು. ಸೊ ಹಾಗೆ ಬೀಜದ್ದು, ಹಾಗೆ ಇಲ್ಲಿ ಓಜೋನವನ್ನು ಸಂಬಂಧಪಟ್ಟಂಥ ಇನ್ನೇನು ಬೀಜ, ಹಳದಿ ಬೀಜಗಳನ್ನು ಕುರಿತು ಹೊಂದಿರುತ್ತೆ. ಇಲ್ಲಿ ಕನ್ನಡ ಮಾಧ್ಯಮದಲ್ಲಿ ಇದೆ, ಇದು ಸೇಮ್ ಇದು. ಓಕೆ, ಕಂಪ್ಲೀಟ್ ಆಗಿದೆ ಇದು. ಸೊ ಇಲ್ಲಿ ರಿಪೀಟ್ ಆಗಿ ಬರೆದಿದ್ದಾರೆ. ಸೊ ಓಕೆ, ಲಾಸ್ಟ್ ಪೇಜಲ್ಲಿ ಮೌಲ್ಯಮಾಪನ ಎಂಡ್ ಆಗಿದೆ. ಓಕೆ, ಇದೇ ರೀತಿ ನೀವು ಬರೆಯಲು ಟ್ರೈ ಮಾಡಿ. ಇದೇ ರೀತಿ ನೀವು 80 ಔಟ್ ಆಫ್ 80ನ ಕಳಿಸ್ಕೊಳ್ಳಿ. ಸೈನ್ಸ್ ಒಂದು ಕನ್ನಡ ಮೀಡಿಯಮ್ ಹಾಗೆ ಇಂಗ್ಲೀಷ್ ಮೀಡಿಯಮಲ್ಲಿ ಹೇಳೋದಾದರೆ ಇದೇ ರೀತಿ ಸಿಸ್ಟಮೆಟಿಕ್ ಆಗಿ ಹ್ಯಾಂಡ್ ರೈಟಿಂಗನ್ನು ಬರೆದು ಫಾಲೋ ಅಪ್ ಮಾಡಿ, ನಿಮಗೆ ತುಂಬಾ ಸ್ಕೋರ್ ಆಗುತ್ತೆ. ಓಕೆ, ನಾಳಿನ ನಿಮ್ಮ ಒಂದು ವಿಜ್ಞಾನ ಸಂಬಂಧಪಟ್ಟಂಥ ವಾರ್ಷಿಕ ಪರೀಕ್ಷೆ ಅಂದರೆ 23ಕ್ಕೆ ಇರುತ್ತೆ. ಓಕೆ, ಸೊ 18 ತಾರೀಕಿಗೆ ಕನ್ನಡ ಎಕ್ಸಾಮ್ ಮುಗೀತು. ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಬರೆದು ಅಂದ್ಕೊಂಡಿರ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.